ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಯೂಶ್ವಲಿ ನಾನು ಆನ್ಲೈನ್ ಶಾಪಿಂಗ್ನ ಪ್ರಿಫರ್ ಮಾಡೋದಿಲ್ಲ, ಸ್ಪೆಷಲಿ ಮೀಶೋ ಅಲ್ಲಿ ಅಂತೂ ನಾನು ಟ್ರೈಯೇ ಮಾಡಿಲ್ಲ. ಫಸ್ಟ್ ಟೈಮು ಒಂದಷ್ಟು ಪ್ರಾಡಕ್ಟ್ಸ್ನ, ಒಂದಷ್ಟು ಡ್ರೆಸ್ಸಸ್ನ ನಾನು ತರಿಸ್ಕೊಂಡಿದ್ದೀನಿ. ತುಂಬ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಅಂತಲೇ ಹೇಳ್ಬೋದು. ಹಾಗೆ ಇಷ್ಟೊಂದು ಕಮ್ಮಿ ಬಜೆಟಲ್ಲಿ ಒಂದು ಒಳ್ಳೆ ಕ್ವಾಲಿಟಿನ ಕೊಟ್ಟಿದ್ದಾರೆ ಅಂತ ಕೂಡ ಅನ್ನಿಸ್ತು. ಸೊ ಯಾಕೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡಬಾರ್ದು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಇಷ್ಟು ಪಾರ್ಸಲ್ನ ನಾನು ತರಿಸಿದ್ದೀನಿ. ಸೊ ತುಂಬ ಬೇಗ ಕೂಡ ಡೆಲಿವರಿ ಮಾಡಿದ್ರು ಅಂತಲೇ ಹೇಳ್ಬೋದು. ತುಂಬ ಜಾಸ್ತಿ ಡಿಲೇ ಕೂಡ ಆಗಲಿಲ್ಲ. ಸೊ ಒಂದೊಂದಾಗಿ ತಡ ಮಾಡೋದು ಬೇಡ, ನೋಡೇ ಬಿಡೋಣ. ಸೊ ಫಸ್ಟ್ ನಾನು ಇದರದ್ದು ಪ್ರೈಸ್ ಹೇಳ್ಬಿಡ್ತೀನಿ. ಇದು ಆ್ಯಕ್ಚುಲಿ ಇಯರಿಂಗ್ಸ್. ಇದು ಪ್ರೈಸ್ ಬಂದು 178 ರುಪೀಸ್, 178 ರೂಪಾಯಿಗೆ ಎಷ್ಟೆಲ್ಲ ಕ್ವಾಲಿಟಿ ಆಗಿರುವಂಥ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ನೋಡಿ. ಗೈಸ್ ನೋಡ್ಬೋದು, ಇದು ಒಂದು ಇಯರಿಂಗ್. ನಾನು ಇದನ್ನು ಝೂಮಲ್ಲಿ ಹಾಕಿರ್ತೀನಿ ನಿಮಗೆ ಫೋಟೋ. ಸೊ ಇದು ಓಕೆ, ತುಂಬ ಕ್ವಾಲಿಟಿ ಇದೆ ಅಂತ ಹೇಳೋಕ್ಕಾಗಲ್ಲ, ಓಕೆ ಅಂತ ಹೇಳ್ಬೋದು. ಸೊ ಇದೊಂದನ್ನು ನಾನು ತರಿಸಿದ್ದೆ. ಇದು ಆ್ಯಕ್ಚುಲಿ ಪ್ಯಾಕ್ ಆಫ್ 3. ಸೊ 3 ಇಯರಿಂಗ್ಸ್ ಬರುತ್ತೆ ಇದರಲ್ಲಿ 178 ರುಪೀಸ್ಗೆ. ಆ್ಯಂಡ್ ಇದು ನಂಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ. ಗಣೇಶ ಇರುವಂಥದ್ದು ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ನೀವು ಹತ್ರದಿಂದ ನೋಡ್ಬೋದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಆ್ಯಂಡ್ ಒನ್ ಮೋರ್, ಇದು ಆ್ಯಕ್ಚುಲಿ ತುಂಬ ದೊಡ್ಡದಾಯಿತು ಅಂತ ಅನಿಸ್ತಾ ಇದೆ, ಯಾಕಂದರೆ ನಾನು ಇಷ್ಟು ದೊಡ್ಡದೆಲ್ಲ ವೇರ್ ಮಾಡಲ್ಲ ಇಯರಿಂಗ್ಸ್. ಸೊ ಇರಲಿ, ನೋಡೋಣ ಯಾವುದಾದ್ರೂ ಡ್ರೆಸ್ಗಳಿಗೆ ವೇರ್ ಮಾಡೋಣ ಅಂತ. ಸೊ ಇದು ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತಲ್ಲ, ಓಕೆ 10 ಔಟ್ ಆಫ್ 7 ಅಂತ ಹೇಳ್ಬೋದು. 178 ರುಪೀಸ್ಗೆ ಈ 3 ಇಯರಿಂಗ್ಸ್ನ ನಂಗೆ ಕೊಟ್ಟಿದ್ದಾರೆ. ಸೊ ವರ್ತ್ ಅಂತಲೇ ಅನಿಸ್ತು. ನಾನು ಇದನ್ನು ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕು ಅಂದರೆ ಹೇಳಿ, ನಾನು ಲಿಂಕು ಕೂಡ ಪ್ರೊವೈಡ್ ಮಾಡ್ತೀನಿ. ಸೊ ನೆಕ್ಸ್ಟ್, ಸೊ ಇದು ಬಂದು ಡ್ರೀಮ್ ಕ್ಯಾಚರ್. ಅದು ಎವಿಲ್ಲ, ಇದೊಂದು ಡ್ರೀಮ್ ಕ್ಯಾಚರ್ ಬರುತ್ತಲ್ಲ, ಇದನ್ನು ಕೂಡ ನಾನು ಆರ್ಡರ್ ಮಾಡಿದ್ದೆ. ಇದು ಎಷ್ಟಾಗಿದೆ ಅಂದರೆ 110 ರುಪೀಸ್ ಏನೋ ಇದೆ ಇದಕ್ಕೆ ಪ್ರೈಸು. ಸೊ ಇದು ಹೀಗೆ ಬರುತ್ತೆ ಗೈಸ್. ಆ್ಯಕ್ಚುಲಿ ತುಂಬ ಕ್ಯೂಟಾಗಿದೆ ಅಂತ ಅನಿಸ್ತು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಇದು ವಾಲ್ಗೆ. ತುಂಬ ಕ್ಯೂಟಾಗಿ ಒಂದು ಮಿನಿಮಲ್ ಬಜೆಟಲ್ಲಿ ನೋಡ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ತುಂಬಾ ಕ್ಯೂಟಾಗಿದೆ ಆ್ಯಕ್ಚುಲಿ. ಇದು ಕಲರ್ಫುಲ್ಲಾಗಿ ಕ್ಯೂಟಾಗಿದೆ. ಸೊ ನೆಕ್ಸ್ಟ್ ನಾನೇನೇ ತೊಗೊಂಡ್ರು ನನ್ನ ಮಗನಿಗೆ ಏನಾದರೂ ತರಿಸ್ಲೇಬೇಕಲ್ಲ. ಸೊ ಇದು ಅವನಿಗೊಂದು ಟಾಯ್ನ ತರಿಸಿದ್ದೀನಿ. ಇದು ಬಂದು 110 ಅಥವಾ 120 ಅಂತ ಅನಿಸುತ್ತೆ, ನಾಟ್ ಶೋರ್. ಇಲ್ಲಿ ಪ್ರೈಸ್ ಕೂಡ ಮೆನ್ಷನ್ ಆಗಿಲ್ಲ. ಸೊ ನೀವು ನೋಡ್ಬೋದು, ಸ್ನೇಕ್ ಇದೆ ಆ್ಯಕ್ಚುಲಿ. ಸ್ನೇಕ್ ಅಥವಾ ಇದು ಯಾವುದು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ, ಐಡೆಂಟಿಫೈ ಮಾಡೋಕ್ಕಾಗ್ತಾಯಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಈ ಥರ ಇದೆ ಇದು ಟಾಯ್. ಇದು ತುಂಬ ದೊಡ್ಡದು ಬರುತ್ತೆ, ಬಟ್ ಅಷ್ಟೊಂದು ದೊಡ್ಡದು ಅವನಿಗೆ ವೇಸ್ಟ್. ಆ್ಯಕ್ಚುಲಿ ಅವ್ನಿಗೆ ಈ ಥರ ಟಾಯ್ಸೇ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಇದು ಕಲರ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಅನಿಸಿ ನಾನು ತೊಗೊಂಡಿದ್ದೀನಿ. ಇದು ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. 120 ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಕ್ಯೂಟ್ ಟಾಯ್ನ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಎಷ್ಟು ಕ್ಯೂಟಾಗಿದೆ ನೋಡಿ. ಆರವ್ ಕೂಡ ಖುಷಿ ಪಟ್ಟಿದ್ದಾನೆ ಇದನ್ನು ನೋಡಿ. ಚೆನ್ನಾಗಿದೆ, ತೊಗೊಬೋದು. ಸೊ ನೆಕ್ಸ್ಟ್ ನಾನು ಕುರ್ತೀಸ್ನ ಆರ್ಡರ್ ಮಾಡಿದ್ದೆ. ಕೋಆರ್ಡರ್ ಸೆಟ್ಸ್ ಮತ್ತು ದುಪ್ಪಟ್ಟ ಇರುವಂಥದ್ದು, ಹಾಗೆ ಒಂದು ಕಾಟನ್ ಕುರ್ತಿನ ಆರ್ಡರ್ ಮಾಡಿದ್ದೆ. ಸೊ ನೋಡಿ, ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಸೇಮ್ ನನಗೇನು ವೆಬ್ಸೈಟಲ್ಲಿ ನೋಡಿದ್ದೆ, ಸೇಮ್ ಅದೇ ಥರನೇ ಬಂದಿದೆ ಅಂತ ಅನಿಸ್ತು ನನಗೆ. ಸೊ ಗೈಸ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. 480 ರುಪೀಸ್ಗೆ ಇಷ್ಟೊಂದು ಕ್ವಾಲಿಟಿ ಆಗಿರೋ ಕ್ಲಾತ್ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿರೋದು. ಸೊ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ಆ್ಯಕ್ಚುಲಿ ಕೋಆರ್ಡರ್ ಸೆಟ್. ಈ ಥರ ಒಂದು ಟಾಪ್ ಬರುತ್ತೆ, ಹಾಗೆ ಹಾರವು ಕೂಡ ತೋರಿಸ್ತಾ ಇದ್ದಾನೆ. ಸೊ ಈ ಥರ ಒಂದು ಪ್ಯಾಂಟ್ ಬರುತ್ತೆ. ಸೊ ಹೀಗೆ ಒಂದು ಪ್ಯಾಂಟ್ ಕೂಡ ಬರುತ್ತೆ. ವರ್ತ್ ಬೈಯಿಂಗ್, ಲಿಟ್ರಲಿ ವರ್ತ್ ಬೈಯಿಂಗ್. ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಯು ಕ್ಯಾನ್ ಗೋ ಫಾರ್ ಇಟ್. 480 ರುಪೀಸ್ ಏನೋ ಆಯಿತು ಆ್ಯಕ್ಚುಲಿ. ಅದಕ್ಕೆ ಕರೆಕ್ಟಾಗಿ ಹೇಳಿಬಿಡ್ತೀನಿ ಏನು ಪ್ರೈಸ್ ಇದೆ ಅಂತ. ಎಸ್, 480 ರುಪೀಸ್.
ಆ್ಯಂಡ್ ಒನ್ ಮೋರ್, ನನ್ನ ರೀಸೆಂಟ್ ಫೇವ್ರೆಟ್ ಕಲರ್ ಇದು. ತುಂಬ ಡೇಸಿಂದ ನಾನು ಇದನ್ನು ಕಾರ್ಟ್ಗೆ ಹಾಕಿ ಇಡ್ತಾನೇ ಇದ್ದೀನಿ ಮತ್ತು ರಿಮೂವ್ ಮಾಡ್ತಾನೇ ಇದ್ದೀನಿ. ನನಗೇನೋ ನಾಟ್ ಶೋರ್ ಚೆನ್ನಾಗಿ ಬರುತ್ತೋ ಇಲ್ವೋ, ಸುಮ್ಮನೆ ತರೋದು ಮತ್ತು ರಿಟರ್ನ್ ಮಾಡೋದು, ಈ ಥರ ನನಗೆ ತುಂಬ ತಲೆನೋವುಗಳ ಕೆಲಸ ಇದೆಲ್ಲ. ಮಗು ಇಟ್ಕೊಂಡು ಪದೇ ಪದೇ ಆರ್ಡರ್ ಮಾಡೋದು, ಅದನ್ನು ರಿಟರ್ನ್ ಮಾಡೋದು, ಇದೆಲ್ಲ ತುಂಬಾ ನಂಗೆ ಇಷ್ಟ ಆಗದೆ ಇರೋ ಕೆಲಸ. ಸೊ ಇದನ್ನು ತುಂಬ ಡೇಸಿಂದ ನಾನು ಕಾರ್ಟ್ಗೆ ಹಾಕಿ ಇಡ್ತಾ ಇದ್ದೆ. ಫೈನಲಿ ನೋಡೇ ಬಿಡೋಣ ಇದನ್ನು ಅಂತ ಹೇಳಿ ನಾನು ತರಿಸ್ಕೊಂಡಿದ್ದೀನಿ. ಸೊ ಇದು ಕೂಡ ಕಾಟನ್ ಕ್ಲಾತ್ ತುಂಬ ಈಗ ತುಂಬ ತಿಕ್ಕಿದೆ ಅಂತಲೂ ಹೇಳೋಕ್ಕಾಗಲ್ಲ. ಒಂದು ರೇಂಜಿಗೆ ಓಕೆ ಕ್ಲಾತ್, ಬಟ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಕಾಲರ್ ಬರುತ್ತೆ, ಕಾಲರ್ ನೆಕ್ ಈ ಥರ ಬರುತ್ತೆ ನಿಮಗೆ, ತೋಳುಗಳಲ್ಲಿ ಡಿಸೈನು. ಒಂಥರ ಒಂದು ಆಫೀಸಿಗೆ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಓಕೆ, ಇಲ್ಲಿ ಸ್ವಲ್ಪ ಬಿಸಿಲು ಕೂಡ ಬರ್ತಾ ಇದೆ. ಸೊ ಒಂದು ಆಫೀಸ್ಗೆ ವೇರ್ ಮಾಡೋದಾದರೆ ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ತುಂಬ ಡೀಸೆಂಟ್ ಔಟ್ಫಿಟ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಸೊ ಈ ಕಲರ್ ನಂಗೆ ತುಂಬ ಇಷ್ಟ, ರೀಸೆಂಟ್ ಫೇವ್ರೆಟ್ ಕಲರ್. ಸೊ ಇದಕ್ಕೆ ಒಂದು ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ಚೆನ್ನಾಗಿದೆ. ಔಟ್ ಆಫ್ 10 ನಾನು ಇದಕ್ಕೆ 9 ಕೊಡ್ತೀನಿ. ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಒನ್ ಮೋರ್, ಇದು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತರಿಸಿರುವಂಥದ್ದು. ಇದು ಪ್ರೈಸು ಯೆಲ್ಲೋ ಕಲರ್ ಡ್ರೆಸ್ ಪ್ರೈಸ್ ಬಂದು ನಿಮಗೆ ಸೇಮ್ 480 ಸಮಥಿಂಗ್ ಆಗುತ್ತೆ ಅದು ಕೂಡ. ಆ್ಯಂಡ್ ಇದೊಂದು ಹಬ್ಬಕ್ಕೆ ಇರಲಿ, ಗೌರಿ ಗಣೇಶ ಹಬ್ಬಕ್ಕೆ ಅಂತ ನಾನು ಆರ್ಡರ್ ಮಾಡಿದ್ದಂಥದ್ದು. ಸೊ ದುಪ್ಪಟ್ಟ ಗೈಸ್, ಐ ಜಸ್ಟ್ ಫಾಲ್ ಇನ್ ಲವ್ ವಿತ್ ದಿಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ದುಪ್ಪಟ್ಟ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಲೈಟ್ ಗ್ರೀನಲ್ಲಿ ಬರುತ್ತೆ. ಸೊ ನೋಡ್ಬೋದು, ಹತ್ರದಿಂದ ತೋರಿಸ್ತೀನಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ನನ್ನ ಕಲರ್ ಕಾಂಪ್ಲೆಕ್ಷನ್ನಿಗೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಸೊ ಇದು ದುಪ್ಪಟ್ಟ. ಇದಕ್ಕೆ ಪ್ಯಾಂಟ್ ಇಲ್ಲ, ಪ್ಯಾಂಟ್ ನಾವು ಯಾವುದಾದ್ರೂ ವೇರ್ ಮಾಡ್ಕೊಬೋದು. ಸೊ ಇದು ಬಂದು ಟಾಪ್. ಇದು ಆ್ಯಕ್ಚುಲಿ ನನ್ನ ಸೈಜ್ಗಿನ್ನ ತುಂಬ ಜಾಸ್ತಿ ದೊಡ್ಡದು ಕಳಿಸ್ಬಿಟ್ಟಿದ್ದಾರೆ. ನಾನು ಎಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಇದೊಂಥರ ಅನಾರ್ಕಲಿ ಡ್ರೆಸ್ ಥರ ಇದೆ, ಸ್ಟಿಚ್ ಮಾಡಿ ಕೊಟ್ಟಿರೋವಂಥದ್ದು. ಚೆನ್ನಾಗಿದೆ. ಇದು ಆ್ಯಕ್ಚುಲಿ 580 ಸಮಥಿಂಗ್ ಏನೋ ಇದೆ. ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ಕೆಳಗಡೆ ನಿಮಗೆ ತುಂಬ ಚೆನ್ನಾಗಿ ಫ್ರಿಲ್ಲೆಲ್ಲ ಕೂರುತ್ತೆ. ಸ್ವಲ್ಪ ಸೈಜ್ ದೊಡ್ಡದು ಅನ್ನೋದು ಬಿಟ್ಟರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಈ ಡ್ರೆಸ್. ನನಗೆ ಯಾವಾಗ ವೇರ್ ಮಾಡ್ತೀನೋ ಅನಿಸ್ತಾ ಇದೆ. ಇದನ್ನು ಸ್ವಲ್ಪ ಸ್ಟಿಚ್ ಮಾಡಿ ಆಲ್ಟ್ರೇಷನ್ ಮಾಡಿ ನಾನು ಇದನ್ನು ವೇರ್ ಮಾಡಬೇಕಾಗುತ್ತೆ. ಸೊ ಹಬ್ಬಕ್ಕೆ ಐ ವಿಲ್ ವೇರ್ ದಿಸ್. ಸೊ ಐ ಆಮ್ ಎಕ್ಸೈಟೆಡ್. ಸೊ ಇದು 580 ಸಮಥಿಂಗ್ ಆಯಿತು. ಸೊ ಅರೌಂಡ್ ನಾನು ಇದಿಷ್ಟು ಪ್ರಾಡಕ್ಟ್ಸಿಗೆ ಎಷ್ಟು ಪೇ ಮಾಡಿದ್ದೀನಿ ಅನ್ನೋದಾದರೆ 1,000-2,000 ರುಪೀಸ್ ನಾನು ಅಷ್ಟೇ ಪೇ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸೊ ಅಷ್ಟಕ್ಕೆ ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಬಟ್ಟೆ ನಾನು ಫಸ್ಟ್ ಟೈಮ್ ನಾನು ಆನ್ಲೈನ್ ಶಾಪ್ ಮಾಡಿರೋದ್ರಲ್ಲಿ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಇಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ನಾನು ತೊಗೊಂಡಿರೋವಂಥದ್ದು. ನಾನು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕಂದರೆ ಸ್ಟಾರ್ಟಿಂಗೆಲ್ಲ ನನಗೆ ಅಮೆಝಾನ್ ಆಗಿರಲಿ, ಮಿಂತ್ರಾ ಆಗಿರಲಿ ತರಿಸ್ಕೊಂಡ್ರೆ ಅಲ್ಲಿ ನೋಡೋದೇ ಒಂಥರ ಇರುತ್ತೆ, ಬಂದಮೇಲೆ ಒಂಥರ ಇರುತ್ತೆ. ಬಟ್ ಮೀಶೋದಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಕ್ವಾಲಿಟಿ ಇರುವಂಥ ಬಟ್ಟೆಗಳನ್ನ ಕಳಿಸ್ತಾರೆ ಅಂತ. ಇಯರಿಂಗ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರ್ಬೋದು, ಬಟ್ ಡ್ರೆಸ್ಸಸ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಯಾವುದೂ ಡ್ಯಾಮೇಜ್ಡ್ ಬಂದಿಲ್ಲ ನಮಗೆ. ರಿವ್ಯೂಸಲ್ಲಿ ನಾವು ನೋಡಿದಾಗ ಡ್ಯಾಮೇಜ್ಡ್ ಪ್ರಾಡಕ್ಟ್ಸು ಮತ್ತು ಬೇರೆಯೇ ಪ್ರಾಡಕ್ಟ್ಸ್ನ ಕಳಿಸಿರುವಂಥದ್ದನ್ನು ತುಂಬ ನಾನು ನೋಡಿದೆ. ಬಟ್ ನನಗೆ ಯಾವುದೂ ಆ ಥರ ಬಂದಿಲ್ಲ. ಲಕ್ಕೀಲಿ ನನಗೆ ಯಾವುದೂ ಡ್ಯಾಮೇಜ್ಡ್ ಆಗಿರುವಂಥದ್ದು ಅಥವಾ ಬೇರೆಯೇ ಪ್ರಾಡಕ್ಟು ಈ ಥರ ಯಾವುದೂ ಕಳಿಸಿಲ್ಲ. ಎಕ್ಸಾಕ್ಟಾಗಿ ನಾನು ಏನು ಆರ್ಡರ್ ಮಾಡಿದ್ದೆ, ನಾನು ಏನು ನೋಡಿ ಆರ್ಡರ್ ಮಾಡಿದ್ದೆ ಅದನ್ನಷ್ಟೇ ಕಳಿಸಿದ್ದಾರೆ. ಆ್ಯಂಡ್ ಚೆನ್ನಾಗಿ ಅನಿಸ್ತು. ಫಸ್ಟ್ ಟೈಮ್ ಮೀಶೋದಲ್ಲಿ ಇಷ್ಟೊಂದು ಒಳ್ಳೆ ಕಲೆಕ್ಷನ್ ತೊಗೊಂಡಿದ್ದೀನಿ ಅಂತ ಅನಿಸ್ತು. ನೆಕ್ಸ್ಟ್ ಯಾವುದಾದ್ರೂ ಮತ್ತೆ ಬೈ ಮಾಡಿದ್ರೆ ನಾನು ಮತ್ತೆ ನಿಮಗೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ಇಷ್ಟೇ ಶಾಪಿಂಗ್ ಸಾಕು ಅಂತ ಅಂದ್ಕೊತೀನಿ. ಇನ್ ಕೇಸ್ ಏನಾದರೂ ಡ್ರೆಸ್ಸಸ್ ನೀವು ನಾನೇನಾದರೂ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೇರೆ ಬೇರೆ ಡ್ರೆಸ್ಸಸ್ನ ಟ್ರೈ ಮಾಡಿ ಅದನ್ನು ನಾನು ನಿಮಗೆ ವೀಡಿಯೋ ಮಾಡಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ.
ತುಂಬ ಕ್ವಿಕ್ಕಾಗಿ ಮುಗಿಸಿದ್ದೀನಿ ಅಂತ ಅನಿಸುತ್ತೆ, ಯಾಕಂದರೆ ನನಗೆ ಸ್ವಲ್ಪ ಬೇರೆ ಕೆಲಸ ಕೂಡ ಇದೆ. ಆ್ಯಂಡ್ ಇದನ್ನು ನಾನು ಇಲ್ಲೇ ಇಟ್ಟಿದ್ದೆ, ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೋಸ್ಕರನೇ ನಾನು ಇಲ್ಲೇ ಇಟ್ಟಿದ್ದೆ. ಸೊ ಅದನ್ನು ಅದರದ್ರ ಪ್ಲೇಸ್ಗೆ ನಾನು ಆರ್ಗನೈಸ್ ಮಾಡಬೇಕಿತ್ತು. ಸೊ ಬೇಗನೆ ಕ್ವಿಕ್ಕಾಗಿ ಮುಗಿಸಿ ನಾನು ಬೇರೆ ಕೆಲಸಗಳಿಗೆ ಹೋಗಬೇಕಿದೆ. ನಾಳೆ ಹಬ್ಬ ಇದೆ, ನಾಳೆ ನಾಡಿದ್ದು ಹಬ್ಬ ಬೇರೆ ಇದೆ. ಸೊ ದಿಸ್ ಈಸ್ ವಾಟ್ ನಾನೇನು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಅದು ಮುಗೀತು ಅಂತ ಅಂದ್ಕೊತೀನಿ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಆರೋ ಬಾಯ್ ಮಾಡಿ ಅಲ್ಲಿ. ಬಾಯ್, ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್.